ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ನೋಡೋಣ ಆಡೋ ಫೋಟೋಶಾಪ್ 7.0ದಲ್ಲಿ ನಾವು ಯಾವುದಾದ್ರೂ ಒಂದು ಇಮೇಜ್ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ಆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಒಂದು 2-3 ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಯಾವ ಥರ, ಮತ್ತು ನಮಗೆ ಇಷ್ಟವಾದ ಬ್ಯಾಕ್ಗ್ರೌಂಡನ್ನು ನಾವು ಫೋಟೋ ಹಿಂದ್ಗಡೆ ಹಾಕೋದು ಯಾವ ಥರ ಎಡಿಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಈ ಕ್ಲಾಸ್ ಒಳಗಡೆ ಕಲಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋ ಬಾಜು ಒಂದು ಬೆಲ್ ಐಕನ್ ಗಂಟೆ ಕಾಣಿಸ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ಹೋಗೋಣ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ರೀ. ಸ್ಟಾರ್ಟ್ ಒಳಗೆ ಹೋಗೋಣ. ಇಲ್ಲಿಂದ ಅಡೋಬ್ 7.0 ಅಥವಾ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇದ್ದಿರ್ಬೋದು. 7.0 ಇದಿರ್ಬೋದು, 7.6 ಇದಿರ್ಬೋದು, ಈ ಥರ 7.0 ಮತ್ತು CS5 ಮತ್ತು CS6 ಈ ಥರ ಬೇರೆ ಬೇರೆ ಸಾಫ್ಟ್ವೇರ್ ಇದ್ದಿರ್ಬೋದು ನಿಮ್ಮ ಕಡೆ. ನೀವು ಯಾವುದಾದ್ರೂ ಒಂದು ಓಪನ್ ಮಾಡ್ಕೋಬೋದು. ನನ್ನ ಕಡೆ ಅಡೋಬ್ ಫೋಟೋಶಾಪ್ 7.0 ಇದನ್ನು ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗಿರುತ್ತೆ. ಈ ಪೇಜ್ ಒಳಗಡೆ ನನಗೇನು ಮಾಡಬೇಕು, ನನಗೆ ಒಂದು 2-3 ಬ್ಯಾಕ್ಗ್ರೌಂಡನ್ನು ಇಮೇಜ್ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕು. ನನ್ನದೇ ಆದಂಥ ಒಂದು ಫೋಟೋ ಅದ, ಆ ಫೋಟೋ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡನ್ನು ಚೇಂಜಸ್ ಮಾಡಬೇಕಾಗಿದೆ ಅಂದರೆ ನಾನು ಯಾವ ಥರ ಕೆಲಸ ಮಾಡ್ಬೋದು ಫೋಟೋಶಾಪ್ ಒಳಗಡೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಬೇಕು. ಫೈಲ್ ಒಳಗೆ ಹೋಗೋಣ. ಫೈಲ್ ಒಳಗೆ ಹೋಗ್ತಿದ್ದಾನೆ. ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ ರೀ. ಫಸ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ಕೋಬೇಕು, ಇಲ್ಲಿಂದ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಸಪೋಸ್ ನಿಮ್ಮದೇ ಆದಂಥ ಒಂದು ಫೋಟೋ ಇತ್ತು ಅಂದರೆ ಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ನಾನು ಆಲ್ರೆಡಿ ಒಂದು ಫೋಟೋ ನನ್ನ ಕಡೆ ಬ್ಯಾಕ್ಗ್ರೌಂಡ್ ಇರೋದು ಇತ್ತು ಅಂದರೆ ನೀವೇನು ಮಾಡ್ಕೋಬೇಕು, ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳ್ಕೋಬೇಕು. ನಿಮ್ಮ ಕಡೆ ಇತ್ತು ಅಂದರೆ ಓಕೆ, ಅದನ್ನು ಎಡಿಟ್ ಮಾಡಬೇಕಾದ್ರೆ ನನ್ನ ಕಡೆ ಈ ಥರ ಒಂದು ಫೋಟೋ ಅದ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದರ ಮೇಲೆ ನನಗೊಂದು ಮೂರ್ತಿ ತಂದು ಇಡಬೇಕಾಗಿದೆ. ಒಂದು ಶಿವನ ಮೂರ್ತಿ ಅದ, ಆ ಮೂರ್ತಿ ಈ ಡಿಸೈನ್ ಒಳಗೆ ತಂದು ಇಡಬೇಕಾಗಿದೆ. ಇಲ್ಲಿ ತಂದು ನಾನು ಶಿವನ ಮೂರ್ತಿ ಇಟ್ಕೋಬೇಕು. ಇಲ್ಲಿದೆ ನನ್ನ ಹತ್ರ ಶಿವನ ಮೂರ್ತಿ ಅದ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಅದ, ಹಿಂದ್ಗಡೆ ಸ್ಕಾಯ್ ಅದ, ಈ ಥರ ಎಲ್ಲ ಗಿಡಗಳು, ಇಲ್ಲೆಲ್ಲ ಮನುಷ್ಯ ತಿರುಗಾಡತ್ತಾರೆ. ಇದನ್ನೆಲ್ಲ ನನಗೆ ಯಾವುದೂ ಬೇಕಾಗಿಲ್ಲ, ನನಗೆ ಮೂರ್ತಿ ಅಷ್ಟೇ ಬೇಕು. ಅದು ಇಲ್ಲಿ ಬಂದಿರಬೇಕು. ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮತ್ತು ಇದರಲ್ಲಿ ಫೈಲ್ ಒಳಗೆ ಹೋಗೋಣ. ಓಪನ್ ಫೋಟೋ ತೊಗೊಂಡಾಯಿತು. ಇವಾಗ ಈ ಫೋಟೋ ತೊಗೊಳ್ಳೋಣ. ಶಿವನ್ ಫೋಟೋ ತೊಗೋಬೇಕು. ಶಿವನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾನೆ. ಇದನ್ನು ಮ್ಯಾಕ್ಸಿಮೈಸ್ ಅಂತ ಹೇಳಬೇಕು. ಯಾಕಂದರೆ ಮ್ಯಾಕ್ಸಿಮೈಸ್ ಹೇಳಿದಾಗ ನಮ್ಮ ಹಿಂದಿನ ಪೇಜ್ ಅಂತೂ ಇರುತ್ತೆ ನೋಡಿ. ಶಿವನ್ ಮೂರ್ತಿ ಕಾಣಿಸ್ತಾ ಇಲ್ಲ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇದನ್ನ ಮೇಲ್ಗಡೆ ಹಿಡಿದು ಹಿಂಗೆ ಕೆಳಗೆ ಸರ್ಚಿದ್ರೆ ಹಿಂದ್ಗಡೆ ಪೇಜ್ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಮುಂದೆ ಬರುತ್ತೆ, ಅದು ಹಿಂದೆ ಹೋಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಮುಂದೆ ಬಂದು ನಿಮ್ಮ ಪೇಜ್ ಹಿಂದೆ ಹೋಗುತ್ತೆ. ಓಕೆ, 2 ಪೇಜಸ್ ಇರ್ತಾವೆ, ಮಲ್ಟಿಪಲ್ ಪೇಜ್. ಇದೊಂದು ಪೇಜ್ ಇದೆ, ಇದೊಂದು ಪೇಜ್ ಇದೆ. ನನಗೆ ಇವಾಗ ಈ ಪೇಜ್ ಮೇಲೆ ಈ ಮೂರ್ತಿ ತೊಗೊಂಡು ಬರಬೇಕು. ಅವಾಗ ಇದಕ್ಕೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಅಲ್ಟ್ ಹಿಡಿದು ನಿಮ್ಮ ಕೀಬೋರ್ಡ್ ಒಳಗಡೆ ನಿಮ್ಮ ಮೌಸ್ ಒಳಗಡೆ ಗಾಲಿ ಇರ್ತದೆ ನೋಡು, ಆ ಗಾಲಿಗೆ ಹಿಂಗೆ ತಿರುಗಿಸ್ಬೇಕು. ಸ್ವಲ್ಪ ಜೂಮ್ ಮಾಡ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಕ್ಲಿಯರಿಟಿ ಕಾಣಿಸ್ತದೆ ಫೋಟೋ. ಮತ್ತು ಇಲ್ಲಿ ಹ್ಯಾಂಡ್ ಟೂಲ್ ಇರುತ್ತೆ, ಅದನ್ನು ಹಿಡಿದು ನೀವು ಸರಿಸ್ಬೋದು. ಫೋಟೋನ ಈ ಥರ ಸರಿಸಿ ಕ್ಲಿಯರಾಗಿ ನೋಡ್ಕೋಬೋದು. ಈಗೇನು ಮಾಡ್ಕೋತೀನಿ ನಾನು, ಇಷ್ಟೆಲ್ಲ ಸರ್ಸ್ ಆದಮೇಲೆ ಇದಕ್ಕೆ ಇದರಲ್ಲಿ ಯಾವ ಟೂಲ್ಸ್ ತೊಗೋತೀನಿ ಇಲ್ಲಿಂದ ಪಾಲಿಗಾನ್ ಲ್ಯಾಸೋ ಟೂಲ್ ಸಿಗುತ್ತೆ, ಅದನ್ನು ತೊಗೋಬೋದು. ಅಥವಾ ಮ್ಯಾಗ್ನೆಟಿಕ್ ಲ್ಯಾಸೋ ಟೂಲ್ ಅಂತ ಇರುತ್ತೆ, ಅದನ್ನು ಕೂಡ ತೊಗೋಬೋದು. ನಾನು ಪಾಲಿಗಾನ್ ಲ್ಯಾಸೋ ಟೂಲ್ ತೊಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಇಲ್ಲಿಂದನೇ ತೊಗೋತೀನಿ. ಆಮೇಲೆ ನೋಡೋಣ, ಸ್ವಲ್ಪ ಇಲ್ಲಿಂದ ತೊಗೊಂಡ್ಬಿಡ್ತೀನಿ. ಈ ಥರ ನಾನು ಇಲ್ಲಿಂದ ಕಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ನಾನ್ ಲಿಂಕ್ ಅಬ್ಜೆಕ್ಟ್ ಇರುತ್ತೆ. ಇದು ಡಿಬ್ಬಿ ನೀವು ಹೆಂಗೆ ಬೇಕಾದಂಗೆ ತೊಗೋಬೋದು, ಅಲ್ಲಿಂದ ತೊಗೋಬೇಕತ್ತೆ ರೂಲ್ಸ್ ಏನಿಲ್ಲ. ಸ್ವಲ್ಪ ಜೂಮ್ ಸಾಕು, ಇಷ್ಟೇ ಇರಲಿ. ಆಮೇಲೆ ಸ್ವಲ್ಪ ಕ್ಲಿಯರಾಗಿ ಮಾಡ್ಕೊಳ್ಳೋಣ. ಆಮೇಲೆ ಬೇಕು ಅಂದರೆ ಎಡಿಟ್ ಮಾಡ್ಕೋಬೋದು. ಫಸ್ಟು Ctrl+Z ಆಲ್ಟ್ ಇನ್ನೂ ಸ್ವಲ್ಪ ಜೂಮ್ ಇಟ್ಕೊಳ್ಳೋಣ. ಇಷ್ಟಿರಲಿ. ಇವಾಗ ನಾನು ಮತ್ತೆ ನೆಲಗಡೆಯಿಂದ ವಾಪಸ್ ಹೋಗ್ತಾ ಇದ್ದೀನಿ. ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ತಿರ್ತಾವೆ ಕೆಲವೊಮ್ಮೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ವಾಪಸ್ ಮತ್ತೆ ಅಲ್ಲಿಂದ ಹೋಗಲಿಕ್ಕೆ ತೊಗೊಂಡು ಬರೋದಾಗಿರುತ್ತೆ. ಎಲ್ಲಿ ಡಬಲ್ ಕ್ಲಿಕ್ ಮಾಡ್ಕೋಬಾರ್ದು, ಸುಮ್ಮನೆ ಈ ಥರ ಸೆಲೆಕ್ಷನ್ ಮಾಡ್ತಾ ಹೋಗ್ತಿರ್ಬೇಕು. ಜಸ್ಟ್ ನಾನೊಂದು ಕ್ಲಿಕ್ ಮಾಡಾಕತ್ತೀನಿ ರೀ, ಹಿಂಗೆ ಸುಮ್ಮನೆ ಸೆಲೆಕ್ಷನ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸ್ವಲ್ಪ ಒಳಗಡೆ ಇರಬೇಕು, ಹೊರಗಡೆ ಇರಬಾರ್ದು ಯಾವತ್ತು. ಸ್ಪೇಸ್ ಬಾರ್ ಹಿಡಿಯೋದು. ಈಗ ಜೂಮ್ ಮಾಡಿರ್ತೀವಿ, ಸ್ವಲ್ಪ ಜೂಮ್ ಕೂಡ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಳಗಡೆನೇ ಹೋಗ್ಬಿಟ್ಟು ನೀವೇನು ಮಾಡ್ಬೋದಾ, ಜೂಮ್ ಮಾಡ್ಕೊಂಡ್ರೆ ಒಳಗಡೆ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ಸ್ವಲ್ಪ ಈಜಿ ಆಗ್ತದೆ. ಅಂದರೆ ಹಿಂದಿನ ಬ್ಯಾಕ್ಗ್ರೌಂಡ್ ಯಾವುದು ಕಾಣಿಸೋದಿಲ್ಲ, ಪೂರ್ತಿ ಕ್ಲಿಯರಾಗಿ ಕಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜೂಮ್ ಜಾಸ್ತಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಯಾವುದೇ ಫೋಟೋ ನೀವು ಕಟ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಜೂಮ್ ಮಾಡ್ಕೋಬೇಕು ಮೊದಲು. ಓಕೆ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಇಲ್ಲಿಂದ ಮತ್ತೆ ವಾಪಸ್ ಹಿಂಗೆ ಹೋಗ್ತೀನಿ ನಾನು. ಯಾಕಂದರೆ ಅದು ಆಮೇಲೆ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಬೇರೆ ಎರೇಜರ್ ಟೂಲಿಂದ ಕಟ್ ಮಾಡ್ಕೊಳ್ಳೋಣ.
ಯಾಕೆಂದರೆ ಸ್ವಲ್ಪ ಡೀಟೇಲ್ಸ್ ಅದ ಅದರಲ್ಲಿ, ಪೂರ್ತಿ ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ದೊಡ್ಡ ಏನದ ಅದನ್ನೆಲ್ಲ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಫೋಟೋ ಇದ್ದರೂ ಕೂಡ ನೀವು ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಈಸಿಯಾಗಿ ನೀವೇನು ಮಾಡ್ಬೋದು, ಕರಿಸ್ಮಾ ಆಲ್ಬಮ್ ಆಗಿರ್ಬೋದು, ಮದುವೆ ಫೋಟೋ ಆಗಿರ್ಬೋದು, ಅಥವಾ ಈ ಥರ ಬೇರೆ ಬೇರೆ ವ್ಯಕ್ತಿಗಳ ಫೋಟೋನು ಕೂಡ ನೀವು ಈಸಿಯಾಗಿ ಡಿಸೈನ್ ಮಾಡ್ಕೋಬೋದು. ನಿಮ್ಮದೇ ಫೋಟೋ ಇದ್ದರೂ ಕೂಡ ನೀವು ಡಿಸೈನ್ ಮಾಡ್ಕೋಬೋದು, ಅದಕ್ಕೇನಿಲ್ಲ. ಇದು ಆಮೇಲೆ ನೀಟಾಗಿ ಕ್ರಿಯೇಷನ್ ಮಾಡ್ಕೊಂಡು ಬ್ಯಾಕ್ ಪೇಸ್ ಇಷ್ಟು ತಗೊಳ್ಳೋಣ. ಮತ್ತು ಸ್ನೇಕು ಕೂಡ ಸ್ವಲ್ಪ ನಾಗಪ್ಪ ಕರೆಕ್ಟಾಗಿ ಕೆಲಸ ಮಾಡ್ಕೋಬೇಕು ಇದ್ರ ಮೇಲೂ ಕೂಡ. ಈ ಥರ ಪೂರ್ತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮೊದಲು ಸ್ವಲ್ಪ ಲೇಟ್ ಆಗುತ್ತೆ, ವೇಟ್ ಮಾಡ್ತಿರ್ಬೇಕು. ಇವರೇನಪ್ಪ ಹಿಂಗೆ ಲೇಟ್ ಮಾಡ್ಕೋತ ಹೋದ್ರ ಅಂತ ಹೇಳ್ಕೊತ ಕೊಡಬೇಡ್ರಿ, ಯಾಕಂದ್ರೆ ಕೆಲಸನೇ ಆ ಥರ ಇರುತ್ತೆ, ಮಾಡಲೇಬೇಕು. ಓಕೆ, ಇದು ಆಮೇಲೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ ಅಂತ ಫಸ್ಟು ದೊಡ್ಡ ದೊಡ್ಡದನ್ನು ಸಣ್ಣ ಕರೆಕ್ಟಾಗಿ ಮೊದಲು ಎರೇಜರ್ ಮಾಡ್ಕೊ, ಆಮೇಲೆ ಸಣ್ಣ ಆಬ್ಜೆಕ್ಟಿಗೆ ನಾವು ಮಾಡ್ಕೊಳ್ಳೋಣ ಅಂತ. ಸಾರಿ ನೋಡಿ, ಈ ಥರ ಸೆಲೆಕ್ಷನ್ ಆಯಿತು. ಈಗ ಇನ್ನೊಂದು ಸರ್ತಿ ಏನು ಮಾಡ್ತಾ ಇದ್ದೀನಿ ನಾನು, ಇಲ್ಲಿಂದ ಆ್ಯಡ್ ಸೆಲೆಕ್ಷನ್ ಅಂತ ಬರುತ್ತೆ, ಇದ್ರ ಮೇಲೆ ಸಬ್ಸ್ಕ್ರಿಪ್ಟ್ ಫ್ರಮ್ ಸೆಲೆಕ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. Ctrl+Z ಕೆಲಸ ಮಾಡೋಣ. ಆ್ಯಡ್ ಸೆಲೆಕ್ಷನ್ ಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಸೆಲೆಕ್ಷನನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ. ಇದು ಸ್ವಲ್ಪ ಡೈರೆಕ್ಟಾಗಿ ಇಷ್ಟು ಮಾಡಿಕೊಂಡು ಇಲ್ಲಿಗೆ ಬರೋಣ್ರಿ. ಬ್ಯಾಕ್ ಪೇಸ್ ಸಮ್ ಟೈಮ್ ಆ ಥರ ಆಗಿರುತ್ತೆ. ನೋಡಿ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಈ ಥರ ಆಗುತ್ತೆ. ಇವಾಗ ಇಷ್ಟು ತಗೊಂಡು ಇಲ್ಲಿ ಟಚ್ ಮಾಡಿಬಿಡೋಣ, ಕೆಳಗಡೆ ಬಂದುಬಿಡುತ್ತೆ. ಇದು ಒಳಗಡೆ ಇನ್ನೂ ಬಂದಿದೆ, ಇದನ್ನೆಲ್ಲ ತೆಗಿಬೇಕಾಗಿದ್ದು ಅಂದರೆ ಇದು ಇನ್ನೊಂದು ನಿಮ್ಮ ಮೇಲ್ಗಡೆ ಕಾಣಿಸುತ್ತೆ, ಯಾವುದು ಆಗಲೇ ತೊಗೊಂಡಿದ್ದೆ ನಾನು, ಸಬ್ಸ್ಕ್ರಾಪ್ಟ್ ಅಂತ. ಇದನ್ನು ತಗೊಂಡು ಇದನ್ನು ಪೂರ್ತಿ ತೆಗಿಬೇಕಾಗಿದೆ, ಹೋಗ್ಬಿಡುತ್ತೆ ಇದು. ನೀವು ಇಷ್ಟೇ ಕ್ಲಿಕ್ ಮಾಡಿದ್ರೆ ಸಾಕು, ಹೋಗ್ಬಿಡ್ತದೆ. ಈ ಥರ ತೆಗೆದು ಬಿಡ್ಬೋದು. ಈ ಥರ ಇಲ್ಲಿ ತನೂ ಹೋಯಿತು. ಮತ್ತು ಇದನ್ನು ಕೂಡ ಸ್ವಲ್ಪ ತೆಗೆದು ಬಿಡೋಣ. ಕೆಲಸ ಮಾಡೋಣ. ಇನ್ನೊಂದು ಟೂಲ್ ಇರುತ್ತೆ ಇದರಲ್ಲಿ, ರೌಂಡನ್ನು ತೊಗೊಂಡ್ಬಿಡ್ತೀನಿ ನಾನು. ಸಾರಿ, Ctrl+Z ರೌಂಡ್ ತೊಗೊಂಡು ಅಥವಾ ಇದನ್ನು ನೋಡೋಣ. ಸಾರಿ, ಹೋಗ್ಬಿಡುತ್ತೆ ಇದು. ಸೆಲೆಕ್ಷನ್ ಮಾಡಿ ತೆಗಿತಾ ಇದ್ದೀನಿ, ಸೆಲೆಕ್ಷನ್ ಆಗಿರೋದನ್ನು. ಇದೇ ಥರ ತೆಗಿಬೇಕು, ಇದನ್ನು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ. ಸಪೋಸ್ ಈ ಥರ ಸೆಲೆಕ್ಷನ್ ಆಯಿತು ಅಂದರೂ ಕೂಡ ಆಗತ್ತೆ, ದೊಡ್ಡದಾಗಿರತ್ತಲ್ಲ. ಇದಕ್ಕಿಂತಲೂ ನಿಮಗೆ ಬೇರೆ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ಇನ್ನೊಂದು ಕ್ಲಾಸ್ ಒಳಗಡೆ, ಬಟ್ ಅದರಲ್ಲಿಂದ ಕೆಲಸ ಮಾಡಬೇಕಾಗಿರುತ್ತೆ. ಇದನ್ನು ಕೂಡ ನಾವು ಮಾಡಬೇಕು, ಎಲ್ಲ ಥರ ಅನುಭವ ನಮ್ಗೆ ಆಗಬೇಕು, ಅಂದರೆ ನಾವು ಬೇರೆದನ್ನು ಕಲೀಲಿಕ್ಕೆ ಹೋಗ್ತೀವಿ. ಈ ಥರ ಕರೆಕ್ಟಾಗಿ ಸೆಲೆಕ್ಷನ್ ಆಗಿರೋದನ್ನು ಈ ಥರ ತೆಗೆದು ಬಿಡೋಣ ಪೂರ್ತಿ. ಕರೆಕ್ಟ್ ಆಯಿತು. ಇಲ್ಲಿ ಸ್ವಲ್ಪದ
ತೆಗೆದುಬಿಟ್ಟೆ. ಇವಾಗ ನೋಡಿ ಕರೆಕ್ಟ್ ಆಗಿದೆ. ಇನ್ನು ಸ್ವಲ್ಪ ಒಳಗಡೆ ಅದ ಅದನ್ನು ಕೂಡ ಎರೇಜರ್ ಮಾಡ್ಕೊಳ್ಳೋಣ. ಫಸ್ಟ್ ಇಷ್ಟು ಕಟ್ ಮಾಡ್ಕೊಳ್ಳೋಣ ರೀ. ಅವಾಗ ಏನು ಮಾಡಬೇಕು, ಸೆಲೆಕ್ಟ್ ಒಳಗೆ ಹೋಗಿದ್ದಕ್ಕೆ ಫೆದರ್ ಕೊಡಬೇಕು. ಸ್ವಲ್ಪ ಸ್ಮೂತ್ ಆಗಬೇಕಾಗಿತ್ತು ಅಂದರೆ ಎಷ್ಟು ಕೊಡೋಣ, 1.5 ಅಥವಾ 1.9 ಕೊಡೋಣ. 5 ಜಾಸ್ತಿ ಆಗ ಇಲ್ಲ, 1.9 ಕೊಡೋಣ, ಸ್ವಲ್ಪ ಜಾಸ್ತಿ ಆಗಲಿ. ಇದನ್ನೇ ಕಂಟ್ರೋಲ್ ಎಕ್ಸ್ ಕಟ್ ಮಾಡಿಬಿಟ್ಟೆ. ಇದನ್ನು ಇಲ್ಲಿಂದ ಕ್ಲೋಸ್, ಸಮ್ಟೈಮ್ ಕ್ಲೋಸ್ ಬೇಡ, ಮಿನಿಮೈಸ್ ಮಾಡ್ಕೊಂಡು ನೋಡೋಣ. ಇದ್ರ ಮೇಲೆ ಬಂದು ಮ್ಯಾಕ್ಸಿಮೈಸ್, ಕಂಟ್ರೋಲ್ ವಿ, ಇಷ್ಟು ಬತ್ತು. ಕಂಟ್ರೋಲ್ ಟಿ ಮಾಡೋಣ. ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದರೆ ಸ್ವಲ್ಪ ದೊಡ್ಡದು ಮಾಡೋಣ. ಎಂಟರ್. ನೋಡಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇವಾಗ ಎರೇಜರ್ ಮಾಡ್ಕೊಳ್ಳೋಣ. ಇದೇನಿದೆಯಲ್ಲ ಅವಾಗ ಇಲ್ಲಿ ಮ್ಯಾಜಿಕ್ ವಿನ್ ಸಿಗುತ್ತೆ ನಿಮ್ಗೆ. ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ವೈಟ್ ಇರೋದೆಲ್ಲ ಡಿಲೀಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಡಿಲೀಟು. ಇದ್ರ ಮೇಲೆ ಇಲ್ಲೇನು ಕೂಡ ಮಾಲೆ ಇದೆ, ಜಪಮಾಲೆ, ಅದನ್ನು ಕೂಡ ಕ್ಲಿಕ್ ಮತ್ತು ಇದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಯಿತು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ತೆಗೆದುಬಿಡೋಣ. ಮ್ಯಾಜಿಕ್ ವಿನ್ ಟೂಲ್ ಇಲ್ಲೇನು ಕೂಡ ಡಿಲೀಟ್ ಮಾಡಿಬಿಡೋಣ. ಕಂಟ್ರೋಲ್ ಡಿ. ಮತ್ತು ಇಲ್ಲಿ ಸ್ವಲ್ಪದ ಅಲ್ಟ್ ಕಂಟ್ರೋಲ್ ಡಿ ಮಾಡಿಕೊಂಡು ಸ್ವಲ್ಪ ಫೆದರ್ ಕೊಟ್ಟು ಅದಕ್ಕೆ ಡಿಲೀಟ್ ಮಾಡ್ಕೋಬೇಕು, ಸ್ಮೂತ್ ಆಗುತ್ತೆ. ಇಲ್ಲಿನ ಸೇಮ್ ತೆಗಿಬೇಕಾ, ಅದು ಕಂಟ್ರೋಲ್ ಡಿ ಇಟ್ಕೋಬೇಕು. ಆಮೇಲೆ ಅಲ್ಟ್ ಕಂಟ್ರೋಲ್ ಡಿ ಇದಕ್ಕೂ ಕೂಡ ಫೆದರ್ ಕೊಡ್ರಿ, ಡಿಲೀಟ್. ಮತ್ತು ಕಂಟ್ರೋಲ್ ಡಿ ಇದ್ರ ಮೇಲೆ ಬರೋದು, ಅಲ್ಟ್ ಕಂಟ್ರೋಲ್ ಡಿ ಕೊಡೋದು, ಫೆದರ್ ಕೊಡೋದು, ಇದನ್ನು ಕೂಡ ಡಿಲೀಟ್. ಎಲ್ಲೆಲ್ಲಿರುತ್ತೆ ಅಲ್ಲಿ ಡೈರೆಕ್ಟಾಗಿ ಮಾಡ್ಕೋರಿ. ಎಲ್ಲಿ ಸ್ಮೂತ್ ಕೊಡಬೇಕಾಗಿರುತ್ತೆ ಅಲ್ಲಿ ಕೊಡಲೇಬೇಕು. ಓಕೆ, ಅಂದರೆ ಸ್ವಲ್ಪ ರಿಯಾಲಿಟಿ ಕಾಣಿಸುತ್ತೆ ನಿಮ್ಗೆ ಫೋಟೋ. ಈ ಥರ ಸ್ಮೂತ್ನೆಸ್ ಒಳಗೆ ಜಾಸ್ತಿಯಾಗಿ ಕಾಣಿಸ್ತಿರುತ್ತದೆ, ನೋಡ್ಕೋಬೇಕು. 1.2 ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಸ್ಮೂತ್ ಜಾಸ್ತಿನೇ ಆಗ್ತಾ ಇದೆ. ಇವಾಗ ಓಕೆ. ನೆಕ್ಸ್ಟ್ ಇದು ಇಲ್ಲಿನೂ ಕೂಡ ಸೇಮ್ ಕ್ಲಿಕ್ ಮಾಡಿಕೊಂಡು ಫೆದರಿಂಗ್ ಕೊಡೋದು ಬೇಡ, ಜಸ್ಟ್ 2 ಇರಲಿ ಸಾಕು. ಈ ಥರ ಫೆದರನ್ನು ಕೊಟ್ಟು ಡಿಲೀಟ್ ಮಾಡ್ಕೊಳ್ಳೋಣ. ಮತ್ತು ಮೇಲ್ಗಡೆ ಇದೆ ಇಲ್ಲಿನೂ ಕೂಡ ಡಿಲೀಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಡಿಲೀಟ್. ಮತ್ತು ಇಲ್ಲಿ ಕಂಟ್ರೋಲ್ ಡಿ, ಇಲ್ಲಿ ಸ್ವಲ್ಪದ ನೋಡ್ರಿ, ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ ಸಾಕು. ಈ ಥರ ಆದಮೇಲೆ ಇಲ್ಲಿಂದ ಏನು ಮಾಡೋ, ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ ಫೋಟೋ. ಕಂಟ್ರೋಲ್ ಟಿ ಮಾಡೋಣ. ಸಾರಿ, ಇಮೇಜ್ ಮೇಲೆ ಹೋಗ್ಬಿಟ್ಟು ಏನು ಮಾಡಬೇಕು, ಕಂಟ್ರೋಲ್ ಡಿ ಮಾಡ್ಕೊಂಡು ಎಲ್ಲ ಸೆಲೆಕ್ಷನ್ ಆಗಿದೆ ಹೋಗ್ಬಿಡುತ್ತೆ. ಕಂಟ್ರೋಲ್ ಟಿ ಮಾಡ್ಕೊಂಡು ದೊಡ್ಡದು ಮಾಡೋಣ. ಇನ್ನೂ ದೊಡ್ಡದು ಬೇಕು ಅಂತ ದೊಡ್ಡದು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂದ್ರೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಎಂಟರ್ ಈ ಥರ ಇಟ್ಕೋಬೋದು. ಓಕೆ, ಈ ಫೋಟೋನು ಕೂಡ ಕಲರ್ಸ್ ಚೇಂಜಸ್ ಆಗಬೇಕು. ಇದೇ ಥರ ಕಲರ್ಸ್ ಗ್ರೀನಾಗಿ ಕಾಣಿಸ್ಬೇಕಾದ್ರೆ ಇಮೇಜ್ ಅಡ್ಜಸ್ಟ್ಮೆಂಟ್, ಇಲ್ಲಿ ಹ್ಯೂಲ್ ಸ್ಯಾಚುರೇಷನ್ ಅಂತ ಕಾಣಿಸುತ್ತೆ. ಇಲ್ಲ ಅಂದರೆ ವೇರಿಯೇಷನ್ ಒಳಗೆ ಹೋಗಬೇಕು. ಸ್ವಲ್ಪ ಗ್ರೀನ್ ಒಳಗಡೆ ಬರಬೇಕು ಫೋಟೋ. ಫಸ್ಟು ಇದೇ ಥರ. ಓಕೆ, ಕಂಟ್ರೋಲ್ ಯು ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಎಷ್ಟು ಇಟ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ಕಲರ್ ಬಿದ್ದಿರೋ ಥರ ನಾನು ಕಾಣಿಸ್ಬೇಕಾಗಿದೆ ಅಂದರೆ ಇಂದನ ಎಲಿಪ್ಸಿಕಲ್ ಟೂಲ್ ತೊಗೊಂಡು ಈ ಥರ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿ ಅಲ್ಟ್ ಕಂಟ್ರೋಲ್ ಡಿ, ಫೆದರ್ ಒಂದು 50% ಫೆದರ್ ಕೊಟ್ಟು ಏನು ಮಾಡೋಣ, ಅದಕ್ಕೆ ಸ್ವಲ್ಪ ಲೈಟಿಂಗ್ ಜಾಸ್ತಿ ಮಾಡ್ಕೊಳ್ಳೋಣ. ಇಮೇಜ್ ಅಡ್ಜಸ್ಟ್ಮೆಂಟ್, ಇಲ್ಲಾಂದರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಕರ್ವ್ ಅಂತ ಬರುತ್ತೆ. ಸ್ವಲ್ಪ ಲೈಟಿಂಗ್ ಕಡಿಮೆನೂ ಕೂಡ ಈ ಥರ ಇಟ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಇಟ್ಕೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓಕೆ, ಕಂಟ್ರೋಲ್ ಡಿ ನೋಡಿ, ಸ್ವಲ್ಪ ಡಾರ್ಕ್ ಆಯಿತು, ಕೆಳಗಡೆ ಸ್ವಲ್ಪ ಫೋಕಸ್ ಅದ. ಈ ಥರ ನಾವೇನು ಮಾಡ್ಕೋಬೋದು, ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ಇರ್ತಕ್ಕಂಥ ಕೆಲಸನ ಸರಳವಾಗಿ ಮಾಡ್ಕೋಬೋದು. ಭಾಳ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ರೆಡಿ ಮಾಡ್ಕೋಬೋದು. ಮತ್ತು ಇದೇ ಥರ ಈ ಥರ ಶಿವ ಥರ ಬೇರೆ ಬೇರೆ ಕಂಟ್ರೋಲ್ ಟಿ ಡೂಪ್ಲಿಕೇಟ್ ಮಾಡ್ಕೋದು. ಇದು ಹೆಂಗೆ ಬಂತು ಅಂದ್ರೆ ಕನ್ಫ್ಯೂಸ್ ಆಗಬೇಡ್ರಿ. ಕಂಟ್ರೋಲ್ ಜೆ ಮಾಡ್ಕೋಬೇಕು. ಡೂಪ್ಲಿಕೇಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಜೆ ಅಂತ ಮಾಡ್ಕೋರಿ, ಡೂಪ್ಲಿಕೇಟ್ ಆಗುತ್ತೆ. ಕಂಟ್ರೋಲ್ ಟಿ ಅಂತ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಸಣ್ಣದಾಗಿ ಇಟ್ಕೋಬೋದು ಈ ಥರ, ಇನ್ನೂ ಸ್ವಲ್ಪ ದೊಡ್ಡದು. ಎಂಟರ್. ಇದೇ ಥರ ಇನ್ನೊಂದು ಡೂಪ್ಲಿಕೇಟ್ ಕಂಟ್ರೋಲ್ ಜೆ ಮಾಡ್ಕೊಳ್ಳೋಣ.
ಶಿಫ್ಟ್ ಹಿಡಿದು ಈ ಕಡೆ ಸರ್ಚ್ ಬಿಡೋಣ. ಸಿಂಪಲ್, ಭಾಳ ಸಿಂಪಲ್ ಅದ. ಇದಕ್ಕೆ ಸ್ವಲ್ಪ ಸೆಂಟ್ರಲ್ಲಿ ಸರ್ಚ್ ಬಿಡೋಣ. ಈ ಕಡೆ ಸರ್ಚೋದು, ಸಾರಿ ಇದೇನೇ ಸರ್ಚೋಣ ಈ ಕಡೆ. ಆಮೇಲೆ ಇದಕ್ಕೆ ಈ ಕಡೆ ಸ್ವಲ್ಪ ಸರ್ಚ್ ಬಿಡೋಣ. ಈ ಥರ ಮಾಡ್ಬೋದು. ಮತ್ತು 3 ಜನರ ಕಲರ್ ಚೇಂಜ್ ಮಾಡಬೇಕಾಯಿತು, ಕಂಟ್ರೋಲ್ ಯು ಮಾಡ್ಕೊರಿ. ಈ ಥರ ಕಲರ್ ಕೂಡ ಚೇಂಜಸ್ ಮಾಡ್ಬೋದು. ಬೇರೆ ಬೇರೆ ಕಲರ್ ಆಗಿರ್ಬೋದು. ಇಮೇಜ್ ಒಳಗೆ ಹೋಗೋದು ಅಡ್ಜಸ್ಟ್ಮೆಂಟ್ ವೇರಿಯೇಷನ್ ಅಂತ ಹೇಳಿದಾಗ ಈ ಥರ ಬೇರೆ ಬೇರೆ ಕಲರ್ಸು ಕೂಡ ನಿಮ್ಗೆ ಬರ್ತಾ ಇರುತ್ತೆ. ನೀವು ನೋಡಿ ಚೇಂಜಸ್ ಮಾಡಿ ಕಲ್ಕೋಬೋದು. ಈ ಥರ ನಾವೇನು ಮಾಡ್ಬೋದು, ಶಿವನ ಕಲರು ಕೂಡ ಚೇಂಜಸ್ ಮಾಡಿ ಕೆಲಸವನ್ನು ಮಾಡ್ಬೋದು. ಗೊತ್ತಾಗಿದೆ ತನ್ಕೋತೀನಿ. ಇದನ್ನೇ ಸೇವ್ ಮಾಡಬೇಕಂದ್ರೆ ಫೈಲ್ ಒಳಗೆ ಹೋಗೋಣ. ಇಲ್ಲಿಂದ ಸೇವ್ ಆ್ಯಸ್ PSD ಇರೋದು JPG ಮಾಡ್ಕೊಂಡು ನಾನು ಏನು ಮಾಡ್ತೀನಿ ರೀ, ಡೆಸ್ಕ್ಟಾಪ್ ಮೇಲೆ ಅದನ್ನು ಬೇರೆ ಒಂದು ಹೆಸರು ಕೊಟ್ಕೊಂಡು ಸೇವ್ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಕ್ಲೋಸ್ ಮಾಡ್ಕೊಂಡು ನೋಡೋಣ ಸೇವ್ ಆಗಿದೆಯೋ ಇಲ್ಲೋ, ನಾನು ಮಾಡಿರ್ತಕ್ಕಂಥ ಫೋಟೋಶಾಪ್ ವರ್ಕ್ ಆಗಿದೆಯೋ ಇಲ್ಲ ಅನ್ನೋ ನೋಡ್ಕೊಳ್ಳೋಣ್ರಿ ಒಂದು ಸಾರಿ. ಫಿನಿಶ್ ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಇಲ್ಲಿ ನೋಡಿ ಈ ಥರ ನಾವು ಎಡಿಟ್ ಮಾಡಿರೋದು. ಮೊದಲು ಯಾವ ಥರ ಇತ್ತು ಅಂದರೆ ಈ ಥರ ಇತ್ತು. ಗೊತ್ತಾಗಿದೆ ಅನ್ಕೋತೀನಿ. ಇನ್ನೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ತಿಳ್ಕೊಬೋದು. ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.